ಧರ್ಮಸ್ಥಳದಲ್ಲಿ ಸಿಗ್ತಾ ಇಲ್ಲ ಮಂಜುನಾಥನ ದರ್ಶನ. ಬೆಳಗ್ಗೆ 10 ಗಂಟೆಯಿಂದ ಕ್ಯೂನಲ್ಲೇ ಇರುವ ಭಕ್ತರು. ಸಿಎಂ ಡಿಸಿಎಂ ಬರ್ತಾರೆ ಅಂತ ಭಕ್ತರಿಗೆ ದರ್ಶನ ಭಾಗ್ಯ ಸಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನವನ್ನ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಬೆಳಗ್ಗೆ 10 ಗಂಟೆಯಿಂದ ಕ್ಯೂನಲ್ಲಿ ನಿಂತಿದ್ರು ಕೂಡ ಮಂಜುನಾಥನ ದರ್ಶನ ಸಿಕ್ಕಿಲ್ಲ. ಯಾಕಂದ್ರೆ ಸಿಎಂ ಡಿಸಿಎಂ ಬರ್ತಾರೆ ಅಂತ ಹೇಳಿ ಅಲ್ಲಿನ ಭಕ್ತರಿಗೆ ಈಗ ಸ್ಟಾಪ್ ಮಾಡಲಾಗಿದೆ. ಮಂಜುನಾಥನ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕಾಯ್ತಿದ್ದಾರೆ. ಬಿಸಿಲಿನಲ್ಲಿ ಹಸಿವಿನಿಂದ ಬಳಲ್ತಿದ್ದಾರೆ ಭಕ್ತರು. ಕೆಲ ಹೊತ್ತಲ್ಲೇ ದರ್ಶನಕ್ಕೆ ಸಿಎಂ ಡಿಸಿಎಂ ಬರ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಸೊ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಪಾಪ ಬೆಳಗ್ಗೆ 10 ಗಂಟೆಗೆ ಬಂದು ನಿಂತಹ ಭಕ್ತರು ಆ ಬಿಸಿಲಿನಲ್ಲಿ ಹಸುಕೊಂಡು ಮಂಜುನಾಥನ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ನಿಂತ್ಕೊಂಡಿದ್ದಾರೆ. ಬಟ್ ಈಗ ಮಂಜುನಾಥನ ದರ್ಶನಕ್ಕೆ ಈಗ ಸಿಎಂ ಡಿಸಿಎಂ ಬರ್ತಾ ಇದ್ದಾರೆ ಅಂತ ಹೇಳಿ ಮಂಜುನಾಥನ ದರ್ಶನಕ್ಕೆ ಸ್ಟಾಪ್ ಮಾಡಲಾಗಿದೆ. ಇದರಿಂದ ಅಲ್ಲಿನ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಿತ್, ಸಿಎಂ ಡಿಸಿಎಂ ಬರ್ತಾರೆ ಅಂತ ಹೇಳಿ ಭಕ್ತರಿಗೆ ದರ್ಶನವನ್ನ ಮಾಡೋದಕ್ಕೆ ಬಿಡ್ಲಿಲ್ಲ ಅಂತಂದ್ರೆ ಎಷ್ಟು ಒಂದು ರೀತಿಯಾದಂತಹ ಏನಂತ ಹೇಳ್ತಾರೆ, ಭಕ್ತರನ್ನ ಕಾಯಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸೋದಿಲ್ವಾ? ಅದರಲ್ಲೂ ಈಗ ಡಿಸಿಎಂ ಬಂದ್ರು ಅಥವಾ ಸಿಎಂ ಬಂದ್ರು ಕೂಡ ಪ್ರತ್ಯೇಕ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ವಾ? ಈಗ ಬಂದಿದಾರಾ ಆಲ್ರೆಡಿ? ಹೌದು, ಈಗಾಗಲೇ ಡಿಸಿಎಂ ಮತ್ತು ಸಿಎಂ ಈಗಾಗಲೇ ಧರ್ಮಸ್ಥಳ ಕ್ಷೇತ್ರ ಒಂದು ದರ್ಶನವನ್ನು ಮಾಡಿ ಈಗ ದೇವಸ್ಥಾನದ ಒಳಗೆ ಹೋಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಡಿಸಿಎಂ ಮತ್ತು ಸಿಎಂ ಮುಂದೆ ಭಕ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿಜಿಗೆ ಜೈ ಜೈ ಶ್ರೀರಾಮ್ ಎನ್ನುವಂತಹ ಘೋಷಣೆಗಳನ್ನು ಹಾಕುತ್ತಾ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಅವರಿಗೆ ಎದುರಲ್ಲಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿರುವಂತಹ ಸಿಎಂ ಮತ್ತು ಡಿಸಿಎಂ ಈಗಾಗಲೇ ಹೊರಗೆ ಬರುವ ಸಾಧ್ಯತೆ ಕೂಡ ಇದೆ. ಅಜಿತ್, ಈಗ ದೇವಸ್ಥಾನದ ಆಡಳಿತ ಮಂಡಳಿಯಾದ್ರೂ ಪ್ರತ್ಯೇಕ ವ್ಯವಸ್ಥೆ ಏನಾದ್ರೂ ಮಾಡ್ಬೇಕಲ್ವಾ? ಅಟ್ಲೀಸ್ಟ್ ಕುಡಿಯೋಕ್ ನೀರು ಅಥವಾ ಹಸಿದವರಿಗೆ ಊಟ ಕೊಡುವಂಥದ್ದು. ಯಾಕಂದ್ರೆ ಬೆಳಿಗ್ಗೆ 10 ಗಂಟೆಗೆ ನಿಂತಿರುವಂತಹ ಭಕ್ತರು ಅಲ್ವಾ, ಅವ್ರಿಗೇನಾದ್ರೂ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ಲ? ಹೌದು, ಬೆಳಿಗ್ಗೆ 10 ಗಂಟೆಯಿಂದ ಈ ಒಂದು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವ ದರ್ಶನಕ್ಕಾಗಿ ಕಾಯ್ತಿದ್ದಾರೆ. ಆದ್ರೆ ಈಗ ಈವರೆಗೂ ಕೂಡ ದೇವಸ್ಥಾನದ ವತಿಯಿಂದ ಯಾವುದೇ ಒಂದು ನೀರಿನ ವ್ಯವಸ್ಥೆ ಆಗ್ಲಿ ಊಟದ ವ್ಯವಸ್ಥೆ ಆಗ್ಲಿ ಯಾವುದನ್ನು ಮಾಡಿಲ್ಲ. ಈ ಕಾರಣಕ್ಕಾಗಿ ದೇವಸ್ಥಾನದ ಆಡಳಿತ ಮಂಡಳಿ ವಿರುದ್ಧ ಕೂಡ ಇದೀಗ ಭಕ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಕ್ಕಳು ಮತ್ತು ವೃದ್ಧರು ಯಾವುದೇ ಆಹಾರ ಮತ್ತು ನೀರನ್ನು ಸೇವಿಸದೆ ಹಸಿವಿನಿಂದ ಬಳಲುತ್ತಿದ್ದಾರೆ ಎನ್ನುವಂತಹ ಆಕ್ರೋಶವನ್ನು ಕೂಡ ಇದೀಗ ಭಕ್ತಾದಿಗಳು ಮಾಡ್ತಾರೆ. ಅಜಿತ್, ಈಗ ಸಿಎಂ ಡಿಸಿಎಂ ಎಷ್ಟೊತ್ತಿಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇರ್ಲಿಲ್ವಾ? ಯಾಕಂದ್ರೆ ಬೆಳಿಗ್ಗೆ 10 ಗಂಟೆಗೆ ಬರ್ಬೇಕಾದವರು ಇವಾಗ ಬಂದಿದಾರಾ ಅಥವಾ ಇವಾಗ್ಲೇ ಬಂದಿರೋದಾ ದರ್ಶನಕ್ಕೆ? 1 ಗಂಟೆ ಸುಮಾರಿಗೆ ಸಿಎಂ ಮತ್ತು ಡಿಸಿಎಂ ಕ್ಷೇತ್ರಕ್ಕೆ ಬರುವಂತ ಒಂದು ಮಾಹಿತಿ ಇತ್ತು. ಆದ್ರೆ ಇದೀಗ 2:45 ನಿಮಿಷ ಆಗಿದೆ. ಈಗ ಈ ಒಂದು ಡಿಸಿಎಂ ಮತ್ತು ಸಿಎಂ ಈಗ ಕ್ಷೇತ್ರಕ್ಕೆ ಬಂದಿರುವಂತದ್ದು ಮತ್ತು ಈಗಾಗಲೇ ದೇವರ ದರ್ಶನಕ್ಕಾಗಿ ದೇವಸ್ಥಾನದ ಒಳಗೆ ಹೋಗಿರುವಂತದ್ದು. ಈಗ ದೇವಸ್ಥಾನದ ಒಳಗೇನೋ ಸಿಎಂ ಡಿಸಿಎಂ ಹೋಗಿದ್ದಾರೆ, ಅವರು ವಾಪಸ್ ಬರೋವರೆಗೂ ಕೂಡ ಭಕ್ತರ ಅಲ್ಲೇ ನಿಂತು ಕಾಯ್ಬೇಕಾ? ಹೌದು, ಖಂಡಿತವಾಗಿಯೂ ಸಿಎಂ ಮತ್ತು ಡಿಸಿಎಂ ಒಳಗಿರುವಂತ ಸಂದರ್ಭದಲ್ಲಿ ಭಕ್ತರನ್ನು ಒಳಗೆ ಬಿಡುವಂತ ಯಾವುದೇ ವ್ಯವಸ್ಥೆ ಈ ಒಂದು ಕ್ಷೇತ್ರದಲ್ಲಿ ಇಲ್ಲದಿರುವ ಕಾರಣಕ್ಕಾಗಿ ಸಿಎಂ ಮತ್ತು ಡಿಸಿಎಂ ಹೊರಗೆ ಬರುವ ತನಕ ಈ ಭಕ್ತರು ಸಾಲಿನಲ್ಲಿ ಕಾಯ್ಬೇಕಾದ ಅನಿವಾರ್ಯತೆ ಇದೆ. ಓಕೆ, ಧನ್ಯವಾದಗಳು ಅಜಿತ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.